ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಯುಗಾದಿ ಸ್ಪೆಷಲ್ ಆಗಿ ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಯಾವಾಗೂ ಯಾವ ಥರ ಮಾಡ್ತೀನೋ ಹೋಳಿಗೆ ರೆಸಿಪಿನ ಆ ರೀತಿ ನಿಮಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಒಬ್ಬಟ್ಟು ರೆಸಿಪಿಗಳನ್ನ ಹಾಕಿದ್ದೀನಿ, ಆದರೆ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ಖಂಡಿತ ಈ ರೆಸಿಪಿ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಖಂಡಿತ ಹಬ್ಬ ಸ್ಪೆಷಲ್ ಆಗಿ ಟ್ರೈ ಮಾಡಿ ನೋಡಿ. ಹಾಗೆ ಹಳೆ ರೆಸಿಪಿಗಳು ಕೂಡ ಇರುತ್ತೆ, ಖಂಡಿತ ಅದನ್ನು ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಥರ ರೆಸಿಪಿನೂ ಸಿಗುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಇಲ್ಲಿ ನಾನು ಕಡಲೆಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ತೊಗರಿಬೇಳೆ ಆದರೆ ಕುಕ್ಕರಲ್ಲಿ ಬೇಯಿಸೋಕೆ ಹೋಗಬೇಡಿ. ಕಡಲೆಬೇಳೆನ ನಾನು ಈ ಸರಿ ಕುಕ್ಕರಲ್ಲಿ ಬೇಯಿಸಿ ತೋರಿಸ್ತಾ ಇದ್ದೀನಿ. ನಾನು ತೋರಿಸೋಂಥ ಕಪ್ ಮೆಜರ್ಮೆಂಟಲ್ಲಿ 1.5 ಕಪ್ ಆಗೋಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2ರಿಂದ 2.5 ಕಪ್ ಆಗೋಷ್ಟು ನೀರು ಹಾಕಿ ಒಂದು 4 ವಿಸಿಲ್ ಬಿಟ್ಟು ಎತ್ತಿಟ್ಟಿದ್ದೀನಿ. ಅಂದರೆ ನೋಡಿ, ಈ ಥರ 4 ವಿಸಿಲ್ ಬಿಟ್ಟರೆ ಸಾಫ್ಟಾಗಿ ಬೆಂದಿರುತ್ತೆ. ಸೊ ನಾವು ಯಾವಾಗೂ ರೆಗ್ಯುಲರ್ ಆಗಿ ಪಾತ್ರೆನಲ್ಲೇ ಬೇಳೆ ಬೇಯಿಸೋದು. ಸೊ ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ನಾನು ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕುಕ್ಕರಲ್ಲಿ ಬೇಯಿಸಿರೋ ಅಂಥ ಬೇಳೆ ಸೈಡ್ಗೆ ಇಟ್ಬಿಟ್ಟು ನಾನು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಉಂಡೆ ಬೆಲ್ಲ ಬರುತ್ತಲ್ಲ, ಸೊ ರೌಂಡ್ ಆಗಿರುತ್ತಲ್ಲ, ಆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಅಳತೆ ಪ್ರಕಾರ 3 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಬೆಲ್ಲನ ಕರಗಿಸ್ಕೊಳ್ಳೋಣ. ನಾನು ಯಾವಾಗೂ ಅಷ್ಟೇ ಬೆಲ್ಲನ ಚೆನ್ನಾಗಿ ಕುಟ್ಬಿಟ್ಟು ಬೇಳೆ ಜೊತೆಗೆ ರುಬ್ಬವಾಗಿ ಹಾಕ್ಬಿಡ್ತೀನಿ. ಕೆಲವ್ರಿಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಬೆಲ್ಲದಲ್ಲಿ ಕಸ ಕಡ್ಡಿರುತ್ತೆ ಹಂಗೆ ಹಾಕಕ್ಕೆ ಹೋಗ್ತೀರಾ ಅಂತ. ಸೊ ಅಂಥವ್ರಿಗೆ ಇದು ಈಸಿ ಆಗಲಿ ಅಂತ ಒಂದು 1/4 ಕಪ್ ಆಗೋಷ್ಟು ನೀರು ಹಾಕಿ ಇದನ್ನು ಜಸ್ಟ್ ಕರಗಿಸ್ಕೊತೀನಿ. ಕರಗಿಸಿದ ತಕ್ಷಣವೇ ಬೇಳೆ ಬೇಯಿಸಿರ್ತೀರಲ್ಲ ಅದಕ್ಕೆ ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ರೆಡಿಮೇಡ್ ಬೆಲ್ಲ ಪೌಡರ್ ಇವಾಗ ಸಿಗುತ್ತೆ, ಡಾರ್ಕ್ ಕಲರ್ ಇರುತ್ತೆ. ಸೊ ನೀವು ಡೈರೆಕ್ಟಾಗಿ ಬೆಲ್ಲದ ಪೌಡರೇ ಯೂಸ್ ಮಾಡ್ಕೋಬೋದು. ಅದನ್ನಂದರೆ ಕರಗಿಸೋದೇ ಬೇಕಾಗೋದಿಲ್ಲ, ಯಾಕಂದರೆ ಚೆನ್ನಾಗಿರುತ್ತೆ. ಅದನ್ನು ಡೈರೆಕ್ಟಾಗಿ ಬೇಳೆ ಜೊತೆಗೆ ಹಾಕಿ ಮಿಕ್ಸಿನಲ್ಲಿ ರುಬ್ಕೋಬೋದು. ಈ ಥರ ಉಂಡೆ ಬೆಲ್ಲ ತಗೊಂಡವ್ರಿಗೆ ಈ ಥರ ಒಂದು ಆಪ್ಷನ್ ನಿಮಗೆ ಟಿಪ್ಸ್ ಥರ ತೋರಿಸ್ತಾ ಇದ್ದೀನಿ. ಕಸ ಕಡ್ಡಿದೆ, ಇದನ್ನು ಫಿಲ್ಟ್ರ್ ಮಾಡಿ ಇಟ್ಕೋಬೋದು. ಇವಾಗ ಬೇಳೆ ಬೇಯಿಸಿದ್ನಲ್ಲ ಅದನ್ನು ನೀರನ್ನ ಬಸ್ಬಿಟ್ಟಿದ್ದೀನಿ. ನಾನು ನೀರು ಯೂಸ್ ಮಾಡೋದಿಲ್ಲ, ಬೇಳೆ ಬೇಯಿಸಿರೋಂಥ ನೀರು. ನೀವೇನಾದರೂ ಒಬ್ಬಟ್ಟು ಹೋಳಿಗೆ ಸಾರು ಆ ಥರ ಎಲ್ಲ ಮಾಡ್ತೀರಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ನೀರು ಹಾಕಿ ಬೇಯಿಸ್ಕೊಳ್ಳಿ. ಸೊ ಇದನ್ನು ನೀವು ಪಾತ್ರೆನಲ್ಲೇ ಬೇಯಿಸಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಕುಕ್ಕರಲ್ಲಿ ಮಾಡಿಸಿದ್ರೆ ತುಂಬ ದಿವಸ ಇಡೋಕ್ಕಾಗಲ್ಲ. ಪಾತ್ರೆನಲ್ಲಿ ಬೇಳೆನ ಬೇಯಿಸ್ಬಿಟ್ಟು ಮಾಡಿದ್ರೆ ಒಂದು 3ರಿಂದ 4 ದಿವಸವರೆಗೂ ಒಬ್ಬಟ್ಟನ್ನ ಇಟ್ಕೊಂಡು ತಿನ್ಬೋದು. ಊರನ್ನ ಇರುತ್ತಲ್ಲ ಅದನ್ನು ಒಂದು ವಾರವರೆಗೂ ಫ್ರಿಜ್ಜಲ್ಲಿ ಇಟ್ಕೋಬೋದು. ಯಾವುದೇ ರೀತಿ ಕೆಟ್ಟೋಗೋದಿಲ್ಲ. ನಮ್ಗೆ ಅದನ್ನು ಯಾವ ಥರ ಬೇಕಾದ ಥರ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು. ಇವಾಗ ಕರಗಿಸಿರೋಂಥ ಬೆಲ್ಲನ ಈ ಬೇಳೆ ಜೊತೆಗೆ ಹಾಕಿ ಇದ್ರ ಜೊತೆಗೆ 1 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಏಲಕ್ಕಿ ಇದ್ದರೆ ಅದನ್ನು ಕುಟ್ಬಿಟ್ಟು ಮಿಕ್ಸಿನಲ್ಲಿ ಬೇಳೆ ರುಬ್ಬವಾಗನೇ ಹಾಕ್ಕೋಬೋದು. ಇದು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಯಾವ ಥರ ಅಂದರೆ ಯಾವುದೇ ರೀತಿ ಗಂಟಿಲ್ದಿರ ಚೆನ್ನಾಗಿ ಸಾಫ್ಟಾಗಿ ನುಣ್ಣಗೆ ಬೇಳೆ ಬೇಯಿಸ್ಕೊಂಡಿರೋದ್ರಿಂದ ನಮಗೆ ಮಿಕ್ಸಿನಲ್ಲಿ ರುಬ್ಬವಾಗ ಸ್ವಲ್ಪ ತೆಲ್ಲಿಗೆ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು, ನಾನು 1 kg ಆಗೋಷ್ಟು ಮೈದಾ ಹಿಟ್ಟಲ್ಲಿ ಅರ್ಧ kg ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಅಳತೆ ಪ್ರಕಾರ ಹೇಳ್ತಾ ಇದ್ದೀನಿ. ಅರ್ಧ kg ಮೈದಾ ಹಿಟ್ಟಿಗೆ 1/4 ಕಪ್ ಅಂದರೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿನೂ, ಒಂದು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಇವಾಗ ಮೈದಾ ಹಿಟ್ಟಿಗೆ ನೀರು ಹಾಕ್ತಿರಲ್ಲ ಅಷ್ಟೇ ಎಣ್ಣೆ ಹಾಕಿ ಇದನ್ನು ಕಲಿಸ್ಬಿಟ್ಟು ಒಂದು 3ರಿಂದ 4 ಅವರ್ ನೆನೆಯಕ್ಕೆ ಬಿಡಬೇಕು. ನಾನು ಮಧ್ಯಾಹ್ನ ವೀಡಿಯೋ ಮಾಡೋದ್ರಿಂದ ಬೆಳಗ್ಗೆನೇ ಹಿಟ್ಟು ಕಲಿಸಿಟ್ಟಿದ್ದೆ. ನಿಮಗೆ ಸಪ್ರೇಟ್ ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಹಿಟ್ಟು ಯಾವ ರೀತಿ ಕಲಿಸ್ಬೇಕಂತ ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಯಾವ ಥರ ಕಲಿಸ್ಬೇಕಂತ ಇನ್ನೊಂದು ಡಿಫ್ರೆಂಟ್ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಜನ ಹೋಳಿಗೆಗೆ ಅಂತ ಚಿರೋಟಿ ರವೆನೇ ಯೂಸ್ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಯಾವಾಗೂ ನಾನು ಮೈದಾ ಹಿಟ್ಟು ಮತ್ತು ಒಂದು ಸ್ವಲ್ಪ ರವೆ ಹಾಕಿ ಈ ಥರ ಕಲಿಸಿಟ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ನಮಗೆ ತಿನ್ನೋವಾಗ ಮೇಲೆ ಲೇಯರ್ ಇರುತ್ತಲ್ಲ ಅದು ಬಂದ್ಬಿಟ್ಟು ಸಾಫ್ಟಾಗಿ ಇರುತ್ತೆ. ಇವಾಗ ತೆಂಗಿನಕಾಯಿ ತುರಿದಿದ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಬೇಳೆ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಬಿಸಿ ಇದ್ದಂಗೆ ಮಿಕ್ಸಿನಲ್ಲಿ ರುಬ್ಬಕ್ಕೆ ಹೋಗ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ರುಬ್ತೀರಂದರೆ ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಯಾಕಂದರೆ ನಾನು ಬಿಸಿಯಾಗಿ ರುಬ್ಬೋದ್ರಿಂದ ಅದು ತೆಲ್ಲಿಗೆ ಬರುತ್ತೆ. ಆನಂತರ ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಗಿ ಬಿಟ್ಬಿಟ್ರೆ ನಮಗೆ ಹದ ಸಿಕ್ಬಿಡುತ್ತೆ, ಒಂದು ಶೇಪ್ ಬರೋದಕ್ಕೆ ಹದ ಸಿಗುತ್ತೆ. ಬೈ ಚಾನ್ಸ್ ನೀವು ಗೊತ್ತಿಲ್ದಿರ ಜಾಸ್ತಿ ತೆಲ್ಲಿಗೆ ರುಬ್ಬಿಟ್ಟಿದ್ದೀನಿ ಅಂತ ಏನಾದರೂ ಕನ್ಫ್ಯೂಸ್ ಆಗಿದ್ರೆ ಮತ್ತೆ ನೀವು ಇದಕ್ಕೆ ಬೇಕಂದರೆ ಉರ್ಗಡ್ಲೆ ಬರುತ್ತಲ್ವ ಅದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡು ಜರಡಿ ಇರ್ದ್ಬಿಟ್ಟು ಕೂಡ ಹಾಕೋಬೋದು. ಇವಾಗ ನಾನು ಬಿಸಿಯಾಗಿ ರುಬ್ಬಿರೋದ್ರಿಂದ ಅದು ತೆಳ್ಳಗಿದೆ. ಯಾಕೆ ಈ ಥರ ರುಬ್ತಾ ಇದ್ದೀನಿ ಅಂದರೆ ನಾನು ಕೂಡ ಇದೇ ಫಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಆಲ್ರೆಡಿ ಮನೇಲಿ ಮಾಡಿದ್ದೀನಿ ಅವಾಗವಾಗ. ಇವಾಗ ನೋಡ್ತಾ ಇರ್ಬೋದು ಹಿಟ್ಟು ಒಂದು ಸ್ವಲ್ಪ ಸಾಫ್ಟಾಗಿದೆ. ಈ ಥರ ಮಾಡೋದ್ರಿಂದ ಒಬ್ಬಟ್ಟಲ್ಲಿ ಎಲ್ಲೂ ನಿಮಗೆ ಒಂದು ಕಡೆ ದಪ್ಪ ಒಂದು ಕಡೆ ತೆಲ್ಲು ಸಿಗೋದಿಲ್ಲ. ಕರೆಕ್ಟಾಗಿ ಒಬ್ಬಟ್ಟು ಹಿಟ್ಟಿಗೆ ಒಂದೇ ಲೆವೆಲ್ಗೆ ಊರನ್ನ ಬರೋ ಥರ ಈ ಥರ ಮಾಡಿದ್ದೀನಿ ಟೆಕ್ನಿಕ್. ಈ ಥರ ಒಂದು ಡಿಫ್ರೆಂಟ್ ಟೆಕ್ನಿಕ್ ಮಾಡಿದ್ದೀನಿ. ಸೊ ಈ ಥರ ಇವಾಗ ನಿಮಗೆ ನೋಡೋದಕ್ಕೆ ತೆಲ್ಲಿಗಿದೆ ಅನಿಸ್ಬೋದು,
ಆದರೆ ಪೂರ್ತಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಿಮಗೆ ಒಂದು ಶೇಪ್ ಬರೋದಕ್ಕೆ ಅದು ರೆಡಿಯಾಗೋಗುತ್ತೆ. ಯಾಕಂದರೆ ನಾನು ಸ್ವಲ್ಪ ಬಿಸಿ ಇದ್ದಂಗೆ ಮಾಡ್ಕೊತಾ ಇದ್ದೀನಿ ವೀಡಿಯೋಗೋಸ್ಕರ. ಇವಾಗ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಸ್ಪೂನಲ್ಲಿ ಎತ್ತಿದಾಗ ಅದು ಬೀಳ್ತಾನೆ ಇಲ್ಲ. ಈ ಥರ ಅದೇ ಇದ್ದರೆ ನಮಗೆ ಸಾಫ್ಟಾಗಿರುತ್ತೆ ಇದು. ಅಂದರೆ ಇವಾಗ ಸಾಫ್ಟಾಗಿ ಅಂದರೆ ನಾರ್ಮಲ್ ಊರ್ನ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಇರುತ್ತೆ. ಯಾಕೆ ಈ ಥರ ಮಾಡಿದ್ದೀನಿ ಅಂದರೆ ಒಬ್ಬಟ್ಟು ಲಟ್ಸೋವಾಗ ನಮಗೆ ಎಲ್ಲೂ ಅಲ್ಲಲ್ಲಿ ದಪ್ಪಕ್ಕೆ ಅಲ್ಲಲ್ಲಿ ತೆಳ್ಳಗಾಗಬಾರ್ದು. ಒಂದೇ ಲೆವೆಲ್ಗೆ ಪೂರ್ತಿ ರೌಂಡ್ ಶೇಪ್ ಯಾವ ಥರ ಒಬ್ಬಟ್ಟು ತರ್ತಿರೋ ಅದೇ ಥರ ಬರಬೇಕಂತಾನೆ. ಹಾಗೆ ನಾನು ಇಲ್ಲಿ ಹೋಳಿಗೆ ಶೀಟ್ ಅಂತ ಬರುತ್ತೆ, ಇದು ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ಬೇಕಂದರೆ ನಾನು ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಬೈ ಮಾಡ್ಕೊಳ್ಳಿ. ಸೊ ಇವಾಗ ಹಬ್ಬದ ಟೈಮಲ್ಲಿ ಆಗಿಲ್ಲ ಅಂದ್ರೂ ಬೇರೆ ಟೈಮಲ್ಲಿ ಅದು ತೊಗೊಂಡು ನೀವು ಒಬ್ಬಟ್ಟು ಜಾಸ್ತಿ ಮಾಡೋವಾಗ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಹೆಂಚು ಮೇಲೆ ಹಾಕೋದ್ರಿಂದ ಯಾವುದೇ ರೀತಿ ಶೀಟ್ ಬಿಸಿಯಾಗಿ ಇದು ಸುಟ್ಟೋಗೋದು ಚಾನ್ಸಸ್ ಇಲ್ಲ. ನಾನು ತೊಗೊಂಡು ಒಂದು 3 ವರ್ಷ ಆಗ್ತಾಯಿದೆ, ಯೂಸ್ ಮಾಡ್ತಾಯಿದ್ದೀನಿ. ರೊಟ್ಟಿಗಾಗಿರ್ಬೋದು, ಹೋಳಿಗೆಗಾಗಿರ್ಬೋದು, ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನಾನು ಒಂದು ಸೈಜ್ಗೆ ಉಂಡೆ ತಗೊಂಡಿದ್ದೆ. ನಾನು ಯಾವ ಥರ ಉಂಡೆ ತಗೊಂಡೆ ಅಂತ ನಿಮಗೆ ತೋರಿಸ್ದೆ. ಆ ಥರ ಅಳತೆ ಪ್ರಕಾರ ತಗೊಂಡೆ ನಿಮಗೆ ಎಲ್ಲ ಒಬ್ಬಟ್ಟು ಒಂದೇ ಶೇಪಲ್ಲಿ ಬರುತ್ತೆ. ಮತ್ತು ಊರನ್ನ ಕೂಡ ನೋಡಿದ್ರಲ್ಲ ಎಷ್ಟು ಕರೆಕ್ಟಾಗಿ ಒಂದು ಲಾಡು ಸೈಜಿಗೆ ತಗೊಂಡೆ ಅಂತ. ಇವಾಗ ನಾನು ಕೈಯಲ್ಲಿ ತಟ್ಟಿ ತೋರಿಸಿದ್ದೀನಿ. ಸೊ ಫಸ್ಟ್ ಟೈಮ್ ಮಾಡೋರಿಗೆ ಹಪ್ಪಳ ಪ್ರೆಸ್ಸಿಂಗ್ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು. ಅದಕ್ಕಿಂತ ಬೆಸ್ಟ್ ಅಂದರೆ ಈ ಥರ ಒಂದು ಮನೇಲಿರೋಂಥ ಪ್ಲೇಟ್ ತಗೊಂಡು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ಕೈಯಲ್ಲಿ ತಟ್ಟೋವಂಥ ಮಾರ್ಕು ಬರೋದಿಲ್ಲ. ಕರೆಕ್ಟಾಗಿ ಊರ್ನ ಸಮೇತ ಇದು ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಬಂದಿರುತ್ತೆ. ಶೇಪ್ ಗೀಪ್ ಎಲ್ಲ ಒಂದೇ ಸೈಜಿಗೆ ಸಿಗುತ್ತೆ. ನೀವು ಈ ಥರ ಮಾಡ್ಕೋಬೋದು. ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಈ ಥರ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ರೆಗ್ಯುಲರಾಗಿ ಮನೇಲಿ ಮಾಡೋರೆಲ್ಲ ಕೈಯಲ್ಲೇ ತಟ್ತಾರೆ. ಸೊ ನಾನು ಕೂಡ ಕೈಯಲ್ಲೇ ತಟ್ಟೋದು. ಸೊ ಇದು ಹೊಸದಾಗಿ ಮಾಡೋರಿಗೆ ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಬೇಗನೆ ಆಗಬೇಕು ಅನ್ನೋರಿಗೆ ಕೂಡ ಈಸಿ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನಾನು ಹೆಂಚು ಕಾಯಕ್ಕಿಟ್ಟಿದ್ದೆ. ಹೆಂಚಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲೂ ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಒಂದು ಕಡೆ ಒಬ್ಬಟ್ಟು ಬೇಯಿಸ್ತಾ ಇರಬೇಕು, ಇನ್ನೊಂದು ಕಡೆ ಅದನ್ನು ಇನ್ನೊಂದಕ್ಕೆ ರೆಡಿ ಮಾಡ್ಕೊತಾ ಇರಬೇಕು. ಆ ಥರ ಮಾಡಿದ್ರೆ ಒಬ್ಬರೇ ಹೋಳಿಗೆ ರೆಸಿಪಿ ಮಾಡ್ಕೋಬೋದು. ಇದು ಬೇಳೆ ಹೋಳಿಗೆ. ಸೊ ನೀವು ತೊಗರಿಬೇಳೆ ಮಾಡೋದಾದರೆ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ. ಕಡಲೆಬೇಳೆ ಆಗಿರೋದ್ರಿಂದ ಕುಕ್ಕರಲ್ಲಿ ತೋರಿಸಿದ್ದೀನಿ. ಇವಾಗ 2 ಕಡೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಯಾವ ಥರ ಇರುತ್ತೆ ಅಂದರೆ ಪೂರಿ ಥರ ಉಬ್ಬಿ ಬರುತ್ತೆ. ಸೊ ಎಲ್ಲೂ ನಾನು ಹಾಕಿರೋಂಥ ಊರನ್ನ ಕಿತ್ಕೊಂಡು ಬರೋದಿಲ್ಲ. ಸಖತ್ತಾಗಿತ್ತು. ಮನೆಯಲ್ಲಂತೂ ಮಾಡಿದ ದಿವಸನೇ ಖಾಲಿ ಮಾಡಿದ್ರು. ಹಾಗೆ ನಾನು ಹಬ್ಬಕ್ಕೆ ಬೇಕಾಗಿರೋ ಥರ ಅಂತ ಎಲ್ಲ ಥರ ರೆಸಿಪಿ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಹಾಗೆ ಇವತ್ತು ತೋರಿಸಿರೋಂಥ ಈ ರೆಸಿಪಿನೂ ಮನೇಲಿ ಟ್ರೈ ಮಾಡಿ ನೋಡಿ. ಸೂಪರಾಗಿ ಬಂದಿದೆ. ಅರಿಶಿನ ಪುಡಿ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ನಾನು ಬಟರ್ ಪೇಪರ್ ಮೇಲೆ ಇದನ್ನು ಒಂದು ಹಾಕ್ಕೊಂಡಿದ್ದೀನಿ. ಇನ್ನೊಂದು ತೋರಿಸ್ಕೊಡ್ತಾ ಇದ್ದೀನಿ. ಊರನ್ನ ನೀವು ರೌಂಡಾಗಿ ಮಾಡಿರ್ತೀರಲ್ಲ ಅದನ್ನು ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ. ಆ ರೌಂಡ್ ಶೇಪಲ್ಲೇ ನೀವು ಹಿಟ್ಟನ್ನು ಕವರ್ ಮಾಡಿ ಆನಂತರ ಇದನ್ನು ಬೆರಳುಗಳಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಅಥವಾ ನಾನು ತೋರಿಸಿದ್ನಲ್ಲ ಆ ಥರದ್ರು ಮಾಡ್ಕೋಬೋದು. ಅಥವಾ ಚಪಾತಿ ಲಟ್ಟನ್ಗೆಲ್ಲಿ ಕೂಡ ನೀವು ಸ್ಮೂತಾಗಿ ರೋಲ್ ಮಾಡ್ಕೋಬೋದು. ಇವಾಗ ಇನ್ನೊಂದು ಬೇಸ್ ತೋರಿಸ್ತೀನಿ, ನೋಡ್ಕೊಳ್ಳಿ ಯಾವ ಥರ ಉಬ್ಬುತ್ತೆ ಅಂತ. ಸೂಪರಾಗಿ ಬರುತ್ತೆ. ಒಳಗಡೆ ಎಲ್ಲ ಲೇಯರ್ಗೂ ಕರೆಕ್ಟಾಗಿ ಊರನ್ನ ಕರೆಕ್ಟಾಗಿರೋದ್ರಿಂದನೇ ಈ ಥರ ಉಬ್ಬಿ ಬರೋದು. ಸೊ ಈ ಥರ ಕೂಡ ಟ್ರೈ ಮಾಡಿ ನೋಡಿ. ಅಥವಾ ನಿಮ್ಮ ಮನೇಲಿ ರೆಗ್ಯುಲರಾಗಿ ಒಂದೇ ಥರ ಮಾಡಿ ಬೋರ್ ಅನಿಸಿದ್ರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರ ಅಂದರೆ ಈ ಥರ ಕೂಡ ಟ್ರೈ ಮಾಡಿ ನೋಡಿ. ಯಾಕಂದರೆ ನಾನು ಬೇಳೆ ಸಾಫ್ಟಾಗಿ ಬೇಯಿಸಿರೋದ್ರಿಂದ ಕರೆಕ್ಟಾಗಿ ರೌಂಡಾಗಿ ನಾವು ಏನು ಒಬ್ಬಟ್ಟು ಲಟ್ಸಿರ್ತೀರೋ ಕವರ್ ಆಗಿದೆ. ಸೊ ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು 2 ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ಖಂಡಿತ ಇವತ್ತು ತೋರಿಸಿರೋಂಥ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಹಾಗೆ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಸಾಫ್ಟಾಗಿ ಬಂದಿದೆ. ಇದನ್ನು ಜೋಡಿಸ್ಕೊತಾ ಇದ್ದೀನಿ. ಹಬ್ಬ ಸ್ಪೆಷಲಾಗಿ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ. ಖಂಡಿತ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಬೋದು. ಸೊ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂತಾಯಿದ್ರೆ ಆ ಮಜಾನೇ ಬೇರೆ. ಇದ್ರ ಜೊತೆಗೆ ಪಾನಕ ಇದ್ರೂ ಸೂಪರಾಗಿರುತ್ತೆ, ಬೆಲ್ಲದ ಪಾನಕ. ಸೊ ಎಲ್ಲ ರೆಸಿಪಿ ಹಾಕಿದ್ದೀನಿ, ಚೆಕ್ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಹೋಳಿಗೆ ರೆಸಿಪಿ. ಖಂಡಿತ ನೀವು ಕೂಡ ಈ ಹಬ್ಬ ಸ್ಪೆಷಲಾಗಿ ಮನೇಲಿ ಟ್ರೈ ಮಾಡಿ ನೋಡಿ. ಒಬ್ಬಟ್ಟು ರೆಸಿಪಿ ಯಾವಾಗ ಬೇಕಾದ್ರೂ ನಾವು ಮಾಡ್ಕೊಂಡು ತಿನ್ಬೋದು. ಆದರೆ ಹಬ್ಬದಲ್ಲಿ ಮಾಡಿದ್ರೆ ಒಂದು ಸ್ಪೆಷಲ್ ಇರುತ್ತೆ. ಅದಕ್ಕೆ ಖಂಡಿತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಹಾಗಾದರೆ ಇನ್ಯಾಕೆ ತಡ, ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಗೊತ್ತಲ್ಲ, ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.